ಈ 71-72ನೇ ಬೂತ್ನಲ್ಲಿ ಪದ್ಮರಾಜ್ ಪೂಜಾರಿ ಅವರಿಗೆ ಹೈಯೆಸ್ಟ್ ಲೀಡನ್ನು ತೆಗೆದುಕೊಡ್ತೇವೆ. ಅದು ಅಲ್ಲದೆ ಈ ಸಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದ್ಮರಾಜ್ ಪೂಜಾರಿ ಅವರು ಗೆದ್ದೇ ಗೆಲ್ಲುತ್ತಾರೆ. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಾಗರಿಕರಿಗೊಂದು ಪೂರ್ಣ ವಿಶ್ವಾಸ ಇದೆ. ಅವರು ಮಾಡಿದಂತಹ ಸಕಲ ಧರ್ಮದ ಬಗ್ಗೆ ಆಗಲಿ, ಒಂದು ಕರುಣೆಯಾಗಲಿ, ಪ್ರೀತಿಯಾಗಲಿ, ಹಾಗೂ ಬಡವರಿಗೆ ಮಾಡಿದಂಥ ಏಳಿಗೆಗೋಸ್ಕರ ಏಕತೆ ಐಕ್ಯತೆಯನ್ನು ಒಳಗೊಂಡಂತಹ ಪದ್ಮ ಪೂಜಾರಿ ಅವರಲ್ಲಿ ಜಾತಿ ಮತ ಭೇದ ಎಂಬುದು ಇಲ್ಲವೇ ಇಲ್ಲ. ಅದರ ಬೇರನ್ನು ಕಿತ್ತೆಸೆದಿದ್ದಾರೆ. ಆದ್ದರಿಂದ ಅವರು ಇರುವುದೇ ದೇವರ ಬದಿಯಲ್ಲಿ, ಶ್ರೀ ಗೋಕರ್ಣನಾಥ ದೇವಸ್ಥಾನದ ಪಕ್ಕದಲ್ಲೇ ಅವರ ಆಫೀಸು. ಆದ್ದರಿಂದ ಅವರನ್ನು ದೇವರು ಈ ಸಲ ಎಂದಿಗೂ ಕೈ ಬಿಡಲ್ಲ ಎಂಬುದಾಗಿ ನನಗೆ ಪೂರ್ಣ ವಿಶ್ವಾಸ ಇದೆ. ನಾನು 100% ಆಗಿ ಹೇಳ್ತಾ ಇದ್ದೇನೆ, ಅವರು ಗೆದ್ದೇ ಗೆಲ್ಲುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಯಬೇರಿ ಗೆದ್ದೇ ಗೆಲ್ಲುತ್ತಾರೆ. ನನ್ನ ಈ 71-72ನೇ ಬೂತ್ನಲ್ಲಿ ಪದ್ಮರಾಜ್ ಪೂಜಾರಿ ಅವರಿಗೆ ಹೈಯೆಸ್ಟ್ ಲೀಡನ್ನು ತೆಗೆದುಕೊಡ್ತೇವೆ. ಅದು ಅಲ್ಲದೆ ಈ ಸಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದ್ಮರಾಜ್ ಪೂಜಾರಿ ಅವರು ಗೆದ್ದೇ ಗೆಲ್ಲುತ್ತಾರೆ. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಾಗರಿಕರಿಗೊಂದು ಪೂರ್ಣ ವಿಶ್ವಾಸ ಇದೆ. ಅವರು ಮಾಡಿದಂತಹ ಸಕಲ ಧರ್ಮದ ಬಗ್ಗೆ ಆಗಲಿ, ಒಂದು ಕರುಣೆಯಾಗಲಿ, ಪ್ರೀತಿಯಾಗಲಿ, ಹಾಗೂ ಬಡವರಿಗೆ ಮಾಡಿದಂಥ ಏಳಿಗೆಗೋಸ್ಕರ ಏಕತೆ ಐಕ್ಯತೆಯನ್ನು ಒಳಗೊಂಡಂತಹ ಪದ್ಮ ಪೂಜಾರಿ ಅವರಲ್ಲಿ ಜಾತಿ ಮತ ಭೇದ ಎಂಬುದು ಇಲ್ಲವೇ ಇಲ್ಲ. ಅದರ ಬೇರನ್ನು ಕಿತ್ತೆಸೆದಿದ್ದಾರೆ. ಆದ್ದರಿಂದ ಅವರು ಇರುವುದೇ ದೇವರ ಬದಿಯಲ್ಲಿ, ಶ್ರೀ ಗೋಕರ್ಣನಾಥ ದೇವಸ್ಥಾನದ ಪಕ್ಕದಲ್ಲೇ ಅವರ ಆಫೀಸು. ಆದ್ದರಿಂದ ಅವರನ್ನು ದೇವರು ಈ ಸಲ ಎಂದಿಗೂ ಕೈ ಬಿಡಲ್ಲ ಎಂಬುದಾಗಿ ನನಗೆ ಪೂರ್ಣ ವಿಶ್ವಾಸ ಇದೆ. ನಾನು 100% ಆಗಿ ಹೇಳ್ತಾ ಇದ್ದೇನೆ, ಅವರು ಗೆದ್ದೇ ಗೆಲ್ಲುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಯಬೇರಿ ಗೆದ್ದೇ ಗೆಲ್ಲುತ್ತಾರೆ.